ಬಿಜೆಪಿಗೆ ಬಹುಮತ ಇಲ್ಲ. ಎನ್‌ಡಿಎ ಆಸರೆಯಲ್ಲಿ ಸರ್ಕಾರ ರಚನೆ ಮಾಡಬೇಕಾದಂತಹ ಅನಿವಾರ್ಯತೆಯಲ್ಲಿ ಬಿಜೆಪಿ ಇದೆ. ಮೊದಲ ಬಾರಿಗೆ ಮೈತ್ರಿ ಸರ್ಕಾರವನ್ನು ನರೇಂದ್ರ ಮೋದಿ ಅವರು ರಚಿಸಲಿದ್ದಾರೆ. ಅಂದ್ರೆ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕಂದ್ರೆ ಅವರು ರಾಜಕೀಯ ಜೀವನ ಶುರು ಮಾಡಿದಾಗಲಿಂದ 2002ರಿಂದ 24ರ ತನಕ ಅವರಿಗೆ ಕೇವಲ ಮೆಜಾರಿಟಿ ಮಾತ್ರ ಸಿಕ್ಕಿದೆ. ಬಹುಮತ ಮಾತ್ರ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಮೇಜರ್ ಬಹುಮತವನ್ನ ಅನುಭವಿಸಿ ಸರ್ಕಾರವನ್ನ ನಡೆಸಿದ್ರು. ಬಟ್ ಈ ಸಲ ಅವರ ರಾಜಕೀಯ ಜೀವನದಲ್ಲಿ ಒಂದು ವಿಚಿತ್ರ ಬೆಳವಣಿಗೆಗೆ ಅವರು ನಾಂದಿ ಹಾಡ್ತಾ ಇದ್ದಾರೆ. ರಾಜಕೀಯ ಅಂಕಿಯಾಟದಲ್ಲಿ ಮೋದಿ ಸರ್ಕಾರ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಬಹುತೇಕರಿಗೆ ಇದ್ದೇ ಇರುತ್ತೆ. ಇದೇನಾದರೂ ಡಿಸ್ಟೇಬಿಲೈಸ್ ಆಗುತ್ತಾ, ಅನ್ಸ್ಟೇಬಲ್ ಮಾಡೋ ಕೆಲಸವನ್ನು ಮಾಡ್ತಾರಾ ಅಂತ, 5 ವರ್ಷ ಅಧಿಕಾರವನ್ನ ಪೂರ್ಣಗೊಳಿಸ್ತಾರಾ ಅಥವಾ ಅರ್ಧದಲ್ಲೇ ಪತನವಾಗುತ್ತಾ ಅಂತ, ಹೇಗಿದೆ ರಚನೆಯಾಗಲಿರುವ ಮೋದಿ ಸರ್ಕಾರದ ಸಂಖ್ಯಾಬಲ ಅನ್ನೋದು ಕೂಡ ಅಷ್ಟೇ ಕ್ಯೂರಿಯಾಸಿಟಿಗೆ ಕಾರಣ ಆಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ನೋಡ್ತಾ ಇದ್ದೀವಿ. ಬಿಜೆಪಿ 240 ಸ್ಥಾನಗಳಲ್ಲಿ ಗೆದ್ದು ಬೀಗಿದೆ. ಜೆಡಿಯು ಹತ್ರ 12 ಜನ ಸಂಸದರ ನಂಬರ್ ಇದೆ. ಟಿಡಿಪಿ ನೋಡಿ, ಜೆಡಿಯು ಹಾಗೂ ಟಿಡಿಪಿ ಮೈತ್ರಿಕೂಟದ ಮೇಜರ್ ಶೇರ್ ಹೋಲ್ಡರ್ಸ್ ಆಗ್ತಾ ಇದ್ದಾರೆ. ಟಿಡಿಪಿ ಹತ್ರ 16 ಜನ ಸಂಸದರಿದ್ದಾರೆ. SAHS ಅಂದ್ರೆ ಶಿವಸೇನೆಯ ಶಿಂದೆ ಬಣ ಏನಿದೆ, ಅವ್ರ ಹತ್ರ 6 ಸಂಸದರು ಇದ್ದಾರೆ. ಇದು ಬಿಜೆಪಿ ಸರ್ಕಾರದ ಪ್ರಮುಖ ಶೇರ್ ಹೋಲ್ಡರ್ಸ್ ಆಗ್ತಾ ಇದ್ರೆ. JDS ನಿಂದ 2 ಸಂಸದರು ಆಯ್ಕೆ ಆಗಿರೋದು. ಸೊ 2 ನಂಬರ್ ಅಲ್ಲಿದೆ. RLD ಇಂದ 2, JSP ಇಂದ 2, LJP ಇಂದ 5 ಜನ ಸಂಸದರು ಇದ್ದಾರೆ. ಇದು ಮೋದಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಂಖ್ಯಾಬಲದ ಡೀಟೇಲ್ಸ್. ಇಷ್ಟು ಮಾತ್ರ ಅಲ್ಲ, LJP ಇಂದ AJP ಇಂದ ನೋಡ್ತಾ ಇದ್ದೀರಾ, ಒಬ್ಬರಿದ್ದಾರೆ. ಹಾಗೆ ಅಪ್ನಾದಳಿಂದ ಯೂಶಲಿ 2 ಆಯ್ಕೆ ಆಗ್ತಾ ಇದ್ರು, ಬಟ್ ಈ ಸಲ ಕೇವಲ ಒಬ್ರು ಮಾತ್ರ ಆಯ್ಕೆ ಆಗಿದ್ದಾರೆ. NCP ಇಂದ ಅಂದ್ರೆ ಅಜಿತ್ ಪವಾರ್ ಅವರ NCP ಬಣ ಏನಿದೆ ಅದರಿಂದ ಒಬ್ಬರು ಸಪೋರ್ಟ್ ಅನ್ನ ಮೋದಿ ಸರ್ಕಾರಕ್ಕೆ ಕೊಡ್ತಾ ಇರೋದು. ಒಟ್ಟು 289 ನಂಬರ್ ಇದ್ರೆ, ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಸೇರಿ 293ಕ್ಕೆ ಜಿಗಿತಾ ಇದೆ. ಸರ್ಕಾರ ರಚನೆಗೆ ಮ್ಯಾಜಿಕ್ ನಂಬರ್ ಬೇಕಾಗಿರೋದು 272. ಸೊ ಆ ನಂಬರ್ ಅಂತೂ ಅವ್ರ ಹತ್ರ ಇರೋದು ಬಹಳ ಸ್ಪಷ್ಟ ಆಗ್ತಾ ಇದೆ.